ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಲೆನಾಡಿನ ಸ್ಪೆಷಲ್ ರೆಸಿಪಿ ಅಂದರೆ ಅಪರೂಪವಾಗಿ ಮಾಡೋವಂತಹ ಒಂದು ಸಿಹಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಹಲಸಿನ ಹಣ್ಣಿನಿಂದ ಮಾಡೋವಂಥ ಒಂದು ಕಡುಬು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನೀಗ ಹಲಸಿನ ಹಣ್ಣನ್ನು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೆಕ್ಸ್ಟು ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ. ಬಾಳೆ ಎಲೆನ ಸ್ವಲ್ಪ ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸ್ಬೇಕು. ಅಂದರೆ ಬೆಂಕಿಯಲ್ಲಿ ಸ್ವಲ್ಪ ಹಿಡಿದ್ರೇ ಸಾಕು, ಚಿಕ್ಕದಾಗಿ ಅದು ಬಾಡ್ಕೊಳುತ್ತೆ. ನೋಡಿ, ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 8ರಿಂದ 10 ಪೀಸ್ ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ. ಅಷ್ಟಾದರೆ ಸಾಕಾಗುತ್ತೆ ನನಗಿಲ್ಲಿ. ಈಗ ನಾನಿಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ನನಗೆ ಒಂದು ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಹಾಗೆ 1 ಗ್ಲಾಸ್ ಅಕ್ಕಿನ ನೆನೆ ಹಾಕಿದ್ದೆ. ಆ ಅಕ್ಕಿನ ಕೂಡ ನಾನು ಹಾಕಿದ್ದೀನಿ. ಹಾಕಲಿ ಮಿಕ್ಸ್ ಆಗಿದೆ. ಈಗ ಹಲಸಿನ ಹಣ್ಣನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೋತಾ ಇದ್ದೀನಿ. ನೋಡಿ, ಎಲ್ಲನೂ ಫುಲ್ ಹಾಗೆ ರುಬ್ಬಿಟ್ಟು ನೋಡಿ ಈ ರೀತಿ ಹಿಟ್ಟು ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು. ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು, ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೋಬೋದು. ಈಗ ನಾವು ಬಾಳೆ ಎಲೆನ ಬಾಡಿಸಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾನೀಗ 2 ಸ್ಪೂನ್ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಪ್ಲೇಟ್ ಮೇಲೆ ಹೀಗೆ ಜೋಡಿಸಿ ಇಟ್ಕೋತಾ ಇದ್ದೀನಿ. ಎಲ್ಲನೂ ಹೀಗೇ ಮಾಡಬೇಕು. ಎಲ್ಲ ಬಾಳೆ ಎಲೆಗೂ ಈ ರೀತಿ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಜೋಡಿಸಿ ಇಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ನೀಟಾಗಿ ಮಡಚಿ ಇಟ್ಕೋಬೇಕು. ಇದು ಮಲೆನಾಡು ಕಡೆ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಮಾತ್ರ ಮಾಡುವಂತಹ ತಿಂಡಿ. ಇದು ವರ್ಷಕ್ಕೊಮ್ಮೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫೋಲ್ಡ್ ಮಾಡಿಟ್ಬಿಟ್ಟು ನೋಡಿ ಈ ರೀತಿಯಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಕಡುಬಿನ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಚೊಂಬಿನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ 2 ಚೊಂಬನ್ನ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಮೇಲ್ಗಡೆ ಪ್ಲೇಟ್ ಬರುತ್ತೆ, ಈ ರೀತಿಯಾಗಿ ಇದನ್ನು ಮುಚ್ಚಬೇಕು. ನೋಡಿ, ಈ ರೀತಿಯಾಗಿ ಇಟ್ಬಿಟ್ಟು ಈಗ ಫೋಲ್ಡ್ ಮಾಡಿಟ್ಟಿರ್ತೀವಲ್ಲ ಬಾಳೆ ಎಲೆ, ಅದನ್ನೆಲ್ಲನೂ ಇದಕ್ಕೆ ಈಗ ಜೋಡಿಸಿ ಇಡಬೇಕು ನೀಟಾಗಿ. ನೋಡಿ, ಈ ರೀತಿಯಾಗಿ ಒಂದ್ರ ಮೇಲೊಂದು ಈ ರೀತಿಯಾಗಿ ಜೋಡಿಸಿ ಇಡಬೇಕು. ನೋಡಿ, ಈ ರೀತಿಯಾಗಿ ಒಂದ್ರ ಮೇಲೊಂದನ್ನು ನೀಟಾಗಿ ಈ ರೀತಿ ಜೋಡಿಸ್ಕೋಬೇಕು. ಈ ರೀತಿ ಜೋಡಿಸ್ಕೊಂಡಾದಮೇಲೆ ನಾನೀಗ ಕಡುಬಿನ ಪಾತ್ರೆನ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ನೋಡಿ, ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇದು ಒಂದು 20 ನಿಮಿಷ ಸಾಕಾಗುತ್ತೆ ಬೇಯೋದಕ್ಕೆ. 20 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ 20 ನಿಮಿಷ ಆಗಿದೆ. ನಾನೀಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಎಲ್ಲ ತಣ್ಣಗಾಗಿದೆ ಪಾತ್ರೆ. ಇವಾಗ ನೋಡಿ, ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿರುತ್ತೆ. ಆರಿದ ನಂತರನೇ ತೆಗಿಬೇಕು, ಬಿಸಿ ಬಿಸಿ ಇದ್ದಾಗೆ ತೆಗಿಯೋದಕ್ಕಾಗೋದಿಲ್ಲ. ಇದರಲ್ಲಿ ಒಂದನ್ನು ಎತ್ಕೊಂಡು ನಾನೀಗ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬಾಳೆ ಎಲೆನ ನೀಟಾಗಿ ಒಂದು ಕಡೆಯಿಂದ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ತೆಗಿಬೇಕು, ಇಲ್ಲಾಂದರೆ ಹರಿದೋಗೋ ಚಾನ್ಸಸ್ ಇರುತ್ತೆ ಬಾಳೆ ಎಲೆ. ನೋಡಿ, ನೀಟಾಗಿ ಈ ರೀತಿ ತೆಗೆದ್ರೆ ಈ ರೀತಿಯಾಗಿ ಬಂದಿರುತ್ತೆ. ಇದನ್ನು ಈ ರೀತಿ ತುಂಬ ಸಾಫ್ಟಾಗಿರುತ್ತೆ. ಸೈಡಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಸ್ಮೂತಾಗಿ ಇರುತ್ತೆ, ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಲಸಿನ ಹಣ್ಣಿನ ಸೀಸನಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನ ಹಣ್ಣಿನ ಕಡುಬನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.